ಈ ಸಮೀಕ್ಷೆ ಇದೊಂದೇ ಒಂದು ಸಮೀಕ್ಷೆ ಮುಖ್ಯಮಂತ್ರಿ ಗಾದಿಯಲ್ಲಿ ಸಿದ್ದರಾಮಯ್ಯ ಅವರು ಮುಂದುವರಿಯಲಿಕ್ಕೆ ಮುಂದಿನ ಪೂರ್ಣಾವಧಿಗೆ ಅವರೇ CM ಸ್ಥಾನದಲ್ಲಿ ಕೂರಲಿಕ್ಕೆ ಬಹುದೊಡ್ಡ ಲಾಭವನ್ನು ತಂದು ಕೊಡೋದಿದೆ. ಹೈಕಮಾಂಡ್ ಮಟ್ಟದಲ್ಲಿ ಇದೀಗ ಚರ್ಚೆ ಆಗ್ತಿರುವಂತಹ ಸರ್ವೆ ಕೂಡ ಇದೆ. ಸುರ್ಜೇವಾಲಾ ಅವರು ಪದೇ ಪದೇ ಬಂದು ಶಾಸಕಾಂಗ ಪಕ್ಷದ ನಾಯಕರಿದ್ದರೂ ಕೂಡ ಅವರನ್ನು ಕಡೆಗಣಿಸಿ ಶಾಸಕರ ಅಭಿಪ್ರಾಯ ಸಂಗ್ರಹಿಸ್ತಿರುವಂತಹ ಕೆಲಸ ಏನಾಗ್ತಿದೆ, ಹೈಕಮಾಂಡ್ ಕಡೆಯ ಕೆಲ ನಾಯಕರು ಸಿದ್ದರಾಮಯ್ಯ ಅವರನ್ನು ಇಳಿಸಲೇಬೇಕು ಅನ್ನುವಂತಹ ಉಮೇದಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ 136 ಸ್ಥಾನ ಗೆದ್ದೇ ಗೆಲ್ಲುತ್ತೆ ಅಂತ DK ಶಿವಕುಮಾರ್ ಅವರು ಕಡ್ಡಿ ತುಂಡಾಗೋ ರೀತಿಯಲ್ಲಿ ರಿಸಲ್ಟ್ಗೂ ಮುಂಚೆ ಮಾತಾಡಲಿಕ್ಕೆ ಕಾರಣವಾದಂತಹ ಪ್ರಶಾಂತ್ ಕಿಶೋರ್ ಅವರ ಶಿಷ್ಯ ಸುನೀಲ್ ಕನ್ನುಗೋಲು ಅವರ ಟೀಮ್ ಮಾಡಿದೆ ಎನ್ನಲಾಗ್ತಿರುವಂತಹ ಈ ಸಮೀಕ್ಷೆ, ಇದೇ ಸರ್ವೆ ಸಿದ್ದರಾಮಯ್ಯ ಅವರನ್ನು ಪೂರ್ಣಾವಧಿಗೆ ಮುಖ್ಯಮಂತ್ರಿಯ ಜಾಗದಲ್ಲಿ ಕೂರಿಸುತ್ತೆ. ಅಷ್ಟೇ ಅಲ್ಲ, ಈ ಸಮೀಕ್ಷೆ ಹೇಳೋ ಪ್ರಕಾರ ಈ ಕ್ಷಣಕ್ಕೆ ಚುನಾವಣೆ ನಡೆದರೂ ಕೂಡ ಕಾಂಗ್ರೆಸ್, BJP, JDS ಎಷ್ಟು ಗೆಲ್ಲುತ್ತೆ, ಅತಂತ್ರ ಸ್ಥಿತಿ ನಿರ್ಮಾಣವಾಗುತ್ತಾ ಅಥವಾ ಸರಳ ಬಹುಮತ ಒಂದು ಪಕ್ಷಕ್ಕೆ ಸಿಗುತ್ತಾ, ಎಲ್ಲ ವಿವರಗಳು ಕೂಡ ಇದೊಂದು ಸಮೀಕ್ಷೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ನೋಡಿ, ಪೀಪಲ್ಸ್ ಪಲ್ಸ್ ಅನ್ನುವಂತಹ ಇದೇ ಸಮೀಕ್ಷೆ ಈ ಕ್ಷಣಕ್ಕೆ ಜನ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಇರಬೇಕು ಅಂತ ಬಯಸೋದು 29.2% ಜನ. DK ಶಿವಕುಮಾರ್ ಅವರ ನಂಬರ್ ಕೂಡ ಕಮ್ಮಿ ಆಗಿಲ್ಲ, ಹೆಚ್ಚಾಗಿದೆ 2023ಕ್ಕೆ ಹೋಲಿಸಿದರೆ. ಆಗ 4ರಿಂದ 5% ಇತ್ತು, ಇದೀಗ 10.7% ಜನ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದನ್ನು ಬಯಸ್ತಿದ್ದಾರೆ. ಅಲ್ಲಿಗೆ ಎರಡೂ ಸೇರಿಸಿದ್ರೆ 41% ಜನ ಕಾಂಗ್ರೆಸ್ ಸರ್ಕಾರ ಬೇಕು ಅನ್ನೋದನ್ನ ಒಪ್ಕೊಳ್ತಿದ್ದಾರೆ, ಕಾಂಗ್ರೆಸ್ನ ಮುಖ್ಯಮಂತ್ರಿ ಬೇಕು ಅನ್ನೋದನ್ನ ಒಪ್ಕೊಳ್ತಾ ಇದ್ದಾರೆ. 3ನೇ ಪ್ಲೇಸಲ್ಲಿ ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ 7.6% ಜನ. ವಿಶೇಷ ಅಂದರೆ ಈ ಹಿಂದಿನ ಸರ್ವೆಗಳಲ್ಲಿ ಸಿದ್ದರಾಮಯ್ಯ ಅವರು ಬಿಟ್ಟರೆ ಯಡಿಯೂರಪ್ಪ ಅಥವಾ ಕುಮಾರಸ್ವಾಮಿ ಅವರು ಬರ್ತಿದ್ರು. ಆದರೆ ಇದೇ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಅವರ ನಂತರ 2ನೇ ಪ್ಲೇಸಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಅವರ ಸಂಖ್ಯೆ ಜಾಸ್ತಿ ಇದೆ. ಅದೇನೇ 10.7% ಜನರ ಒಲವು. ಇನ್ನು 3ನೇ ಪ್ಲೇಸಲ್ಲಿ ಮತ್ತು 4ನೇ ಪ್ಲೇಸಲ್ಲಿ ಯಡಿಯೂರಪ್ಪ ಅವರು 5.5% ಜನ, BY ವಿಜೇಂದ್ರ ಅವರು 5.2% ಜನ. ನೋಡಿ, ಇಬ್ಬರದು ಅಚ್ಚರಿಯ ವೇಗ ಹೆಚ್ಚಿಸಿಕೊಂಡಿರುವಂಥದ್ದು ಮುಖ್ಯಮಂತ್ರಿ ಆಯ್ಕೆಯ ವಿಚಾರ, ಒಲವಿನ ಬಗ್ಗೆ ಜನರದ್ದು. ಒಂದು DK ಶಿವಕುಮಾರ್, ಮತ್ತೊಂದು BY ವಿಜೇಂದ್ರ ಅವರು. ಅವರ ತಂದೆಗೆ ಸರಿಸಮನಾಗಿ ಇಲ್ಲ ವಿಜೇಂದ್ರ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸೋ ಜನ ಕೂಡ ಇದ್ದಾರೆ. ಇದಲ್ಲದೆ ಯಾವುದೇ BJP ಕ್ಯಾಂಡಿಡೇಟ್ ಆದರೂ ಓಕೆ ಅನ್ನೋರು 16.9% ಜನ, ಯಾವುದೇ ಕಾಂಗ್ರೆಸ್ ಅಭ್ಯರ್ಥಿ ಆದರೂ ಪರವಾಗಿಲ್ಲ, ಕಾಂಗ್ರೆಸ್ ನಾಯಕ ಮುಖ್ಯಮಂತ್ರಿ ಆದರೂ ಪರವಾಗಿಲ್ಲ ಅನ್ನೋರು 3.6% ಜನ. ಅದೇ ಸಿದ್ದರಾಮಯ್ಯ ಅವರೇ ಬೇಕು ಅನ್ನೋರು 29.2% ಜನ. ಇನ್ನು ಯಾವುದೇ JDS ಕಾರ್ಯಕರ್ತ ನಾಯಕ ಮುಖ್ಯಮಂತ್ರಿ ಆದರೂ ಪರವಾಗಿಲ್ಲ ಅನ್ನೋರು 0.3% ಜನ. ಇದಲ್ಲದೆ ಯಾರಾದರೂ ಓಕೆ ಅಂತ ಹೇಳುವಂಥವರು 20% ಜನ, 21% ಜನ ಇದ್ದಾರೆ. ಆದರೆ ಈ ಕ್ಷಣಕ್ಕೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥವರು 29.2%. ಅದರ ಅರ್ಥ ಸಿದ್ದರಾಮಯ್ಯ ಅವರನ್ನು ಯಾರೂ ಕೂಡ ಇಳಿಸಲಿಕ್ಕೆ ಜನರ ಒಲವಿನಿಂದ, ಜನ ಮತದಿಂದ, ಜನ ಬಲದಿಂದ ಸಾಧ್ಯವಿಲ್ಲ ಅನ್ನೋದನ್ನ ಪೀಪಲ್ಸ್ ಪಲ್ಸ್ ಸರ್ವೆ ಹೇಳ್ತಿದೆ. ಇದೇ ಸರ್ವೆಯ ಸಂಪೂರ್ಣ ಮಾಹಿತಿ ಇರುವಂತಹ ಒಂದು PDF-ನಲ್ಲಿ ಈ ಕ್ಷಣಕ್ಕೆ ಚುನಾವಣೆ ನಡೆದ್ರೆ ಒಂದು ಕಾಂಗ್ರೆಸ್, JDS ಮತ್ತು BJP ಜಂಟಿಯಾಗಿ ಹೋದರೆ BJPಗೆ 80ರಿಂದ 90 ಸ್ಥಾನ ಸಿಗಬಹುದು, JDSಗೆ 25ರಿಂದ 35 ಸ್ಥಾನ ಸಿಗಬಹುದು ಅನ್ನೋದನ್ನ ಹೇಳುತ್ತೆ. ಕಾಂಗ್ರೆಸ್ಗೆ 80ರಿಂದ 100 ಸ್ಥಾನಗಳು ಸಿಗುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಹೇಳ್ತಿದೆ. ಅಲ್ಲಿಗೆ BJP ಮತ್ತು JDS ಜಂಟಿಯಾಗಿ ಹೋದರೆ ಅತಂತ್ರ ಸ್ಥಿತಿ ನಿರ್ಮಾಣವಾಗುತ್ತೆ. ಒಂದು ವೇಳೆ BJP ಮತ್ತು JDS ಸಪ್ರೇಟ್ ಆಗಿ ಚುನಾವಣೆಗೆ ಹೋದರೆ BJP 70ರಿಂದ 80 ಸ್ಥಾನ ಗೆಲ್ಲಬಹುದು, JDS 10ರಿಂದ 15 ಸ್ಥಾನ ಗೆಲ್ಲಬಹುದು ಅನ್ನೋದನ್ನ ಈ ಪೀಪಲ್ಸ್ ಪಲ್ಸ್ ಸರ್ವೆ ಹೇಳ್ತಿದೆ. ಇನ್ನು ಕಾಂಗ್ರೆಸ್
ಸರಳ ಬಹುಮತ ಪಡೆಯುತ್ತೆ BJP ಮತ್ತು JDS ಇಬ್ಬಾಗವಾಗಿ ಬೇರೆ ಬೇರೆ ಸೆಪ್ರೇಟ್ ಆಗಿ ಏನಾದರೂ ಚುನಾವಣೆ ಎದುರಿಸಿದ್ರೆ ಅನ್ನೋದನ್ನು ಹೇಳ್ತಿದೆ. ಒಂದು ವೇಳೆ DK ಶಿವಕುಮಾರ್ ಅವರು ಇಲ್ದಿದ್ರೆ ಒಂದು ವೇಳೆ ಅಂತ ಕ್ಷಿಪ್ರಕ್ರಾಂತಿ ಆದರೆ ಆಗಲೂ ಕಾಂಗ್ರೆಸ್ 110 ಸ್ಥಾನ ಪಡೆಯುತ್ತೆ. BJP ಮತ್ತು JDS 95ರಿಂದ 115ರಿಂದ 125 ಈ ರೀತಿ JDS ಕೂಡ ಗೆಲ್ಲಬಹುದು ಅನ್ನೋದನ್ನ ಈ ಸಮೀಕ್ಷೆ ಹೇಳ್ತಿದೆ. ಈ ಎಲ್ಲ ಅಂಶಗಳು ಕೂಡ ಸುನೀಲ್ ಕನ್ನುಗೋಲು ಅವರು ಮಾಡಿಸಿದ್ದಾರೆ ಅನ್ನುವಂಥದ್ದು, ಅಥವಾ ಕಾಂಗ್ರೆಸ್ನ ಇಂಟರ್ನಲ್ ಸರ್ವೇನೇ ಇರಬಹುದು, ಅಥವಾ ಹೈಕಮಾಂಡ್ ಅಣತಿಯ ಸರ್ವೆ ಇರಬಹುದು, ಎಲ್ಲವೂ ಕೂಡ ಹೇಳ್ತಿರುವಂಥದ್ದು ಒಂದೇ. ಈ ಕ್ಷಣಕ್ಕೂ ಕೂಡ ಸಿದ್ದರಾಮಯ್ಯ ಅವರ ಬಗ್ಗೆ ಜನರಲ್ಲಿ ಸಾಕಷ್ಟು ಒಲವಿದೆ. ಅದನ್ನು ಬಿಟ್ಟರೆ 2ನೇ ಪ್ಲೇಸಲ್ಲಿ DK ಶಿವಕುಮಾರ್ ಅವರು ಇದ್ದಾರೆ, ಅವರ ನಂಬರ್ ಹೆಚ್ಚಾಗಿದೆ ಅನ್ನೋದಿದೆಯಲ್ಲ, ಇದು ಸಿದ್ದರಾಮಯ್ಯ ಅವರ ಬಣಕ್ಕೆ ಆಘಾತಕಾರಿ ವಿಚಾರ. ಆದರೆ ಅವರಿಗೂ ಇವ್ರಿಗೂ ತುಂಬ ಅಂತರ ಇರೋದ್ರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯ ಬಣದ ವಾದ. ಹಾಗಿದ್ರೆ ಈ ಕ್ಷಣಕ್ಕೆ ಚುನಾವಣೆ ನಡೆದ್ರೆ ಏನು ಪೀಪಲ್ ಪಲ್ಸ್ ಹೇಳ್ತಿದೆ ಇದರ ಪ್ರಕಾರ, ನಿಮ್ಮ ಪ್ರಕಾರ ಕಾಂಗ್ರೆಸ್ ಎಷ್ಟು ಗೆಲ್ಲಬಹುದು, BJP ಎಷ್ಟು ಗೆಲ್ಲಬಹುದು, JDS ಎಷ್ಟು ಗೆಲ್ಲಬಹುದು, ಅಥವಾ ಅತಂತ್ರ ಸ್ಥಿತಿ ನಿರ್ಮಾಣ ಆಗುತ್ತಾ? ಕಮೆಂಟ್ ಮಾಡಿ.